ಡೆಂಗಿ ಜೋರಾಗ್ತಾ ಇದೆ. ಈ ನಡುವೆ ಮೊನ್ನೆ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಹೆಚ್ಚಿನ ಹಣ ಪೀಕ್ತಾ ಇದ್ದಾರೆ ಅಂತ ಹೇಳಿ 1,500 2,000 ತಕ್ಷಣವೇ ದಿನೇಶ್ ಗುಂಡೂರಾವ್ ಎಚ್ಚೆತ್ತುಕೊಂಡ್ರು. 250 ಮತ್ತು 300 ಮ್ಯಾಕ್ಸಿಮಮ್ 550, ಅದಕ್ಕಿಂತ ಜಾಸ್ತಿ ಇಲ್ಲ. ಇದೀಗ ಸ್ವಚ್ಛತೆ ಬಗ್ಗೆ ಕೂಡ ನಮ್ಮ ದೀಪ್ತಿ ತೊಲ್ಪಾಡಿ ಒಂದು ವಿಶೇಷ ವರದಿಯನ್ನು ಮಾಡಿದರು, ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ. ಇದೀಗ ಯಾರೆಲ್ಲ ಸ್ವಚ್ಛತೆ ಮಾಡಿಲ್ಲ ಅವರಿಗೆ 50 ರೂಪಾಯಿ ದಂಡ. BBMP ದಂಡಾಸ್ತ್ರ, ಸ್ವಚ್ಛತೆ ನಿರ್ಲಕ್ಷ್ಯ ಮಾಡಿದವರ ವಿರುದ್ಧ ದಂಡಾಸ್ತ್ರ. ಲಾರ್ವಾ ಅಂತಂದರೆ ಈ ಸೊಳ್ಳೆ ಇದೆಯಲ್ಲ ಅದರ ಮೊಟ್ಟೆ, ಲಾರ್ವಾ ಉತ್ಪತ್ತಿ ಆಗದಂತೆ ಸ್ವಚ್ಛತೆ ಬಗ್ಗೆ ಜಾಗೃತಿ, ಇದರ ಹೊರತಾಗಿ ನಿರ್ಲಕ್ಷ್ಯ ಮಾಡಿದವರಿಗೆ ದಂಡ. ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಅಡಿ ದಂಡಾಸ್ತ್ರ 50 ರೂಪಾಯಿ ದಂಡ ವಿಧಿಸೋಕೆ ಮುಂದಾದ BJP. ಆಮೇಲೆ ಸ್ವಚ್ಛತೆ ಕುರಿತು BBMP ಜಾಗೃತಿಯನ್ನು ಮಾಡ್ತಾ ಇದೆ. ಮನೆ ಮನೆಗೆ ಆರೋಗ್ಯ ಸಿಬ್ಬಂದಿ ಭೇಟಿ. ಆಮೇಲೆ ಕೇವಲ ಅಧಿಕಾರಿಗಳೇ ಮಾಡ್ತಾರೆ ಅಂತ ಕೂತ್ಕೋಬೇಡಿ, ನೀವು ಕೂಡ ಸ್ವಲ್ಪ ಸ್ವಚ್ಛತೆಯನ್ನು ಮಾಡ್ಕೊಳ್ಳಿ. ಮನೆ ಮುಂದೆ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮಕ್ಕಳಿಗೇನೆ ಎಲ್ಲ ಅವರೇ ಮಾಡ್ತಾರೆ ಅಂತಂದರೆ. ದೀಪ್ತಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದೀಪ್ತಿ, ಇದು ಹೆಂಗೆ, ಐ ಮೀನ್ 50 ರೂಪಾಯಿ ದಂಡ ಅಂತಂದರೆ ಯಾವ ರೀತಿ ಮಾಡ್ತಾರೆ? ಅಂದರೆ ಡೆಂಗಿಗೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ವಚ್ಛತೆಯನ್ನು ಎಲ್ಲನೂ ನಾವೇ ಕಾಪಾಡೋದಕ್ಕಾಗೋದಿಲ್ಲ ಅಂತ BBMP ಅವರು ಆರೋಗ್ಯ ಇಲಾಖೆ ಜೊತೆ ಚರ್ಚೆ ಮಾಡಿ ನಾವು ಯಾಕೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿರುವಂಥದ್ದು. 1993ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟನ್ನು ತರ್ತಾರೆ. ಆದರೆ ಅಲ್ಲಿಂದ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಕಾಯ್ದೆ ಜಾರಿ ಆಗಿರೋದಿಲ್ಲ. ಆದರೆ ಈಗ ಡೆಂಗಿ ಕೇಸಸ್ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆ ಜಾರಿಗೆ BBMP ಆರೋಗ್ಯ ಇಲಾಖೆ ಮುಂದಾಗಿದೆ. ಮನೆಗಳ ಮುಂದೆ, ಎಸ್ಪೆಷಲಿ ಮನೆಗಳು ಹಾಗೆ ಅಂಗಡಿಗಳ ಮುಂದೆ ಏನಾದರೂ ನೀವು ಕ್ಲೀನ್ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ BBMP ಅಧಿಕಾರಿಗಳು ಹೋಗಿ ಫೈನ್ ಹಾಕ್ಬೋದು. ಫಸ್ಟ್ ಟೈಮ್ 50 ರೂಪೀಸ್ ಹಾಕ್ತಾರೆ, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮತ್ತೊಮ್ಮೆ ಚೆಕ್ ಮಾಡ್ತಾರೆ. ಇನ್ನೂ ಕೂಡ ಕಸವನ್ನು ತೆಗೆದಿಲ್ಲ ಅಂತ ಹೇಳಿದ್ರೆ 15 ರೂಪಾಯಿ ಪ್ರತಿದಿನ ಚಾರ್ಜ್ ಮಾಡುವಂಥದ್ದು. ಸೊ ಪ್ರತಿ ಶುಕ್ರವಾರ ಈ ಕೆಲಸವನ್ನು ಮಾಡೋದಕ್ಕೆ BBMP ಹೊರಟಿದ್ದಾರೆ. ಕ್ಲೆನ್ಲಿನೆಸ್ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು, ಜೊತೆಗೆ ಕ್ಲೆನ್ಲಿನೆಸ್ ನೀವೇ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ದಂಡಾಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅಂತ ಹೇಳಿ 50 ರೂಪಾಯಿ ದಂಡಾಸ್ತ್ರ. ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಅದೇ ರಿಪೀಟ್ ಆದರೆ 15 ರೂಪಾಯಿ ದಂಡಾಸ್ತ್ರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಮಂಗಳೂರಿನಲ್ಲಿ ಈ ಕಾಯ್ದೆ ಜಾರಿ ಇದೆ. ಈಗ ಬೆಂಗಳೂರಿನಲ್ಲೂ ಕೂಡ ತರೋದಕ್ಕೆ ಹೊರಟಿದ್ದಾರೆ JP ಸರ್. ಓಕೆ, ಈಗ ಮಂಗಳೂರು ಓಕೆ ಒಂದು ನಗರ ವಿಚಾರಕ್ಕೆ ಸಂಬಂಧಪಟ್ಟಾಗ ಸಣ್ಣದಾಗಿರ್ತದೆ. ಬೆಂಗಳೂರು ಅಂತ ಹೇಳುವಾಗ ಮಹಾನಗರ, ಇಲ್ಲಿ 50 ರೂಪಾಯಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾರೆ, ಹೆಂಗೆ ಅದು ಕಾರ್ಯಸಾಧು ಅಂತ ಅನಿಸುತ್ತೆ ನಿಮಗೆ, ಅಥವಾ ಇದು ಒಂದು ಒಳ್ಳೆ ಉತ್ತಮ ನಿರ್ಧಾರ ಅಂತ ಅನಿಸುತ್ತಾ? ಅಂದರೆ ಇದು ಎರಡೂ ರೀತಿಯಲ್ಲಿ ನೋಡ್ಬೋದು. 50 ರೂಪಾಯಿಂದ ಜನ ಎಷ್ಟು ಅದನ್ನು ಜಾಗ್ರತೆಯಿಂದ ತಗೊಳ್ತಾರೆ ಅಂತ, ದೊಡ್ಡ ಅಮೌಂಟ್ ಏನಲ್ಲ. ಸೊ ನೆಗ್ಲಿಜೆನ್ಸ್ ಮಾಡುವಂತಹ ಚಾನ್ಸಸ್ ಇದೆ ಅಂತ. ಆದರೆ BBMP ಅವರ ವಾದ ಏನು ಅಂತ ಹೇಳಿದ್ರೆ, ಜನಕ್ಕೆ ಅರಿವು ಮೂಡಿಸುವಂತಹ ಉದ್ದೇಶದಿಂದ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ತುಂಬ 500 ರೂಪಾಯಿ 1000 ರೂಪಾಯಿ ಎಲ್ಲ ಹಾಕಿದರೆ ಜನ ಇದನ್ನು ಒಪ್ಪೋದಿಲ್ಲ. ಅವರಿಗೆ ಅರಿವು ಮೂಡಿಸುವಂಥದ್ದು, ಒಂದು ಸತಿ ಅವರಿಗೆ ದಂಡ ಬಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅವರು ಎಚ್ಚೆತ್ಕೊಳ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕಾಯ್ದೆಯನ್ನು ಮಾಡ್ತಾ ಇದ್ದೀವಿ ಅಂತ. ಆದರೆ ಜನರಿಂದ ಮತ್ತೊಂದು ಕಡೆ ಟೀಕೆ ಏನು ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ, ಕಸ ಗುಡಿಸುವಂಥದ್ದು, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡುವಂಥದ್ದು BBMP ಅವರ ಪಾರ್ಟ್ ಅಂತ ಹೇಳ್ತಾ ಇದ್ದಾರೆ JP ಸರ್. ಆಮೇಲೆ ರೋಗ ಬಂದರೆ ಏನು ಹೇಳ್ತಾರಂತೆ? 50-50 ಒಳ್ಳೆ ಕಥೆ ಆಯ್ತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರೋಗ ಬಂದರೆ ಏನು ಮಾಡ್ತಾರಂತೆ? ಇದು ಅವರ ಪಾರ್ಟು BBMP ಪಾರ್ಟು ಅಂದರೆ ಈ ಟೈಮಲ್ಲಿ ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಈಗ ಯಾರಿಗಾದರೂ ಒಂದು ಮನೆಯಲ್ಲಿ ರೋಗ ಬಂದರೆ, ಅವರಿಗೆ ಡೆಂಗಿ ಬಂದಿದೆ 50% BBMP, ರೋಗ ಬಂದರೆ ಯಾರಿಗೆ? ನಿಮಗೆ ತಾನೇ BBMPಗೆ ಬರೋದಾ ಮನೆಯವ್ರಿಗೆ ಬರೋದಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ವಹಿಸಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು, ಸ್ವಚ್ಛತೆಗೆ ಆದ್ಯತೆ ಕೊಡಿ. ಮನೆ ಮುಂದೆ ನಿಂತಿದ್ರು ಕೂಡ ಅಷ್ಟೇ, ಅಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಬರೋರ ಜೊತೆ ಕೂಡ ಸ್ವಲ್ಪ ಕೈ ಜೋಡಿಸಿ. ಥ್ಯಾಂಕ್ ಯು. ಇದು ವಾಲ್ಮೀಕಿ ನಿಗಮ ಹಗರಣದ ಮೆಗಾ ಸುದ್ದಿ. ಈ ಕ್ಷಣದಿಂದ ಅನ್ಕೊಂಡಂತೆ ಆದರೆ ಈ ಭ್ರಷ್ಟಾಚಾರ ಕೇಸ್ಗೆ ಭಾರಿ ತಿರುವು ಸಿಗುವಂತಹ ಸಾಧ್ಯತೆ ಇದೆ. CBI ಮಾಜಿ ಸಚಿವ ನಾಗೇಂದ್ರಗೆ ನೋಟಿಸ್ ಅನ್ನ ಕೊಡುತ್ತಾ? ನೋಟಿಸ್ ಅನ್ನ ಕೊಟ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ನಾಗೇಂದ್ರಗೆ. ರಿಪಬ್ಲಿಕ್ ಕನ್ನಡಕ್ಕೆ ತನಿಖಾ ತಂಡದ ಮೂಲಗಳು ಮಾಹಿತಿಯನ್ನ ನೀಡಿರೋದು, ಮಾಜಿ ಸಚಿವ ನಾಗೇಂದ್ರಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ನಾಗೇಂದ್ರ ವಿಚಾರಣೆ ಯಾವಾಗ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿತ್ತು. ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಕರಣದಲ್ಲಿ CBI ಎಂಟ್ರಿ ಆಗಿದೆ. ಹೀಗಾಗಿ ನಾಗೇಂದ್ರಗೆ CBI ನೋಟಿಸ್ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಶೀಘ್ರದಲ್ಲಿಯೇ ನೋಟಿಸ್ ಅನ್ನ ನೀಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. CBI ನೋಟಿಸ್ ಕೊಟ್ರೆ
ಈ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಗುವ ಸಾಧ್ಯತೆ ಅಧಿಕವಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ತಲೆದಂಡ ಆಗಿದೆ. ಸಿಬಿಐ ಎಂಟ್ರಿ ಕೊಟ್ಟಿದೆ. ಸಿಬಿಐ ನಾಗೇಂದ್ರ ವಿಚಾರಣೆಯನ್ನ ಯಾವಾಗ ನಡೆಸುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಮಾಜಿ ಸಚಿವ ನಾಗೇಂದ್ರಗೆ ಸಿಬಿಐ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಶೀಘ್ರದಲ್ಲಿಯೇ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇದೆ. ಒಂದು ಪಕ್ಷ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ನಡೆಸಿದ್ರೆ ಈ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಗುವ ಸಾಧ್ಯತೆ ಅಧಿಕವಾಗಿದೆ.